ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಲ್ಲೆಲ್ಲಿ ಅಮೆರಿಕ ಕಾಲಿಡುತ್ತೆ ಅಲ್ಲೆಲ್ಲ ದರಿದ್ರ ಮೆಟ್ಕೊಂಡ್ಬಿಡುತ್ತೆ ನೋಡಿ. ಯಾಕಂದರೆ ಅವರು ಪೂರ್ತಿ ಸ್ಮಶಾನ ಮಾಡಿಬಿಡ್ತಾರೆ, ನರಕ ಮಾಡಿಬಿಡ್ತಾರೆ. ಕರ್ನಲ್ ಗಡಾಫಿ ಜ್ಞಾಪಿಸ್ಕೊಳ್ಳಿ, ಎದುರುಗಡೆಗೆ ಯಾವ ರೀತಿ ಇದ್ರು, ಯಾವ ರೀತಿ ಆದರು. ಸದ್ದಾಮ್ ಹುಸೇನ್ ಜ್ಞಾಪಿಸ್ಕೊಳ್ಳಿ, ಹೇಗಿದ್ರು, ಹೇಗಾದರು. ಇನ್ನು ಇರಾನ್ನಲ್ಲಿ ಇಸ್ರೇಲ್ ಗೂಢಚಾರರನ್ನು ಬಂಧಿಸಲಾಗಿದೆ. ಮೊನ್ನೆ ನಾವು ನೋಡ್ತಾ ಇದ್ದೀವಿ ಒಂದಷ್ಟು ದೃಶ್ಯಾವಳಿಗಳನ್ನು. ಅವ್ರನ್ನ ಮುಲಾಜಿಲ್ದನ್ನೇ ಕೊಲ್ಲಲಾಗ್ತಾ ಇದೆ. ಈಗ ಮತ್ತೆ 24 ಜನರನ್ನು ಬಂಧಿಸಲಾಗಿದೆ. ಇರಾನಿನ ಒಳಗಡೆ ತನಕ ಹೋಗಿ ಅಲ್ಲೇನೇ ಡ್ರೋನ್ಗಳನ್ನು ಸಿದ್ಧಪಡಿಸಿ ಅಲ್ಲೇನೇ ಇವರು ದಾಳಿ ಮಾಡಿಸ್ತಾರೆ ಅಂತಂತಂದರೆ ಎಷ್ಟರ ಮಟ್ಟಿಗಿರಬೇಕು ಇಸ್ರೇಲ್, ಎಷ್ಟರ ಮಟ್ಟಿಗಿರಬೇಕು? ಸ್ಥಳೀಯರ ಬೆಂಬಲ ಇಲ್ಲದೇ ಏನಾದರೂ ಆಗುತ್ತಾ? ಇವರೆಲ್ಲರನ್ನೂ ಕೂಡ ಅಡ್ಜಸ್ಟ್ ಮಾಡಿರ್ತಾರೆ. ಯಾಕಂದರೆ ಇವರ ರಕ್ತದಲ್ಲಿದೆ ಅದು. ಯಾರನ್ನ ಹೆಂಗೆ ರಮಿಸ್ಬೇಕು, ಯಾರ್ಯಾರನ್ನ ಹೆಂಗೆ ಮಣಿಸ್ಬೇಕು, ಯಾರ್ಯಾರನ್ನ ಹೆಂಗೆ ಹಣಿಬೇಕು, ಯಾರ್ಯಾರನ್ನ ಹೇಗೆ ನಾಶ ಮಾಡಬೇಕು, ಸರ್ವನಾಶ ಮಾಡಬೇಕು, ಇಸ್ರೇಲ್ ನೋಡಿ ಕಲಿಬೇಕು. ಸಾಮಾನ್ಯ ರಾಷ್ಟ್ರ ಅಲ್ಲ ಇಸ್ರೇಲ್. ಇಸ್ರೇಲ್ ಮೂಲದ 24 ಗೂಢಚಾರರನ್ನು ಬಂಧಿಸಲಾಗಿದೆ. ಮೊನ್ನೆನೂ ಕೂಡ, ಕಳೆದ ವಾರನೂ ಕೂಡ ಒಂದಷ್ಟು ಜನರನ್ನು ಗೂಢಚಾರರನ್ನು ಬಂಧಿಸಿ ಅವ್ರನ್ನ ಮುಲ್ಲಾಜಿಲ್ದನೆ ಕೊಲ್ಲಲಾಗಿತ್ತು ಇರಾನ್ನಲ್ಲಿ. ಈಗ ಅದು ಮತ್ತೆ ಮುಂದುವರೆದಿದೆ. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಯಾವುದೇ ಕಾರಣಕ್ಕೂ ಮಿತಿ ಮೀರಬೇಡಿ ಅನ್ನುವಂಥ ಸಂದೇಶ ರವಾನಿಸಿದೆ. ಕೇಳೋರು ಯಾರು? ಭದ್ರತಾ ಮಂಡಳಿಯ ಸಲಹೆಯನ್ನು ಕೇಳೋರು ಯಾರು? ಯುದ್ಧ ನಿಲ್ಲಿಸಿ, ಪರಸ್ಪರ ಶಾಂತಿ ಕಾಪಾಡ್ಕೊಳ್ಳಿ. ಈ ರೀತಿ ಮತ್ತೆ ಮನವಿ ಮಾಡುತ್ತೆ. ಮಾತುಕತೆಯಿಂದ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಮಾತುಕತೆಯಿಂದಲೇ ಎಲ್ಲ ಸಮಸ್ಯೆಗಳು ಬಗೆಹರಿಯಂಗಾಗ್ಬಿಟ್ರೆ ಇಂಥ ಸ್ಥಿತಿ ಹೆಂಗೆ ಬರುತ್ತೆ ಹೇಳಿ? ಮೊನ್ನೆ ನಮ್ಮ ಪ್ರಧಾನಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬರೀ ಜಗಳ ಮಾಡೋದು, ಗುದ್ದಾಟ ಮಾಡೋದೇ ಪರಿಹಾರ ಅಲ್ಲ. ಮಾತುಕತೆಯಿಂದ ಬಗೆಹರಿಸ್ಕೊಳ್ಳಿ. ಪುಟಿನ್ ಕೂಡ ಅದನ್ನೇ ಹೇಳಿದರು, ಮಾತುಕತೆಯಿಂದ ಬಗೆಹರಿಸ್ಕೊಳ್ಳಿ, ಈ ರೀತಿ ಗದ್ದಲಗಲಾಟೆ ಮಾಡ್ಕೋಬೇಡಿ ಅಂತ. ಬೇಕಿದ್ರೆ ಮಧ್ಯಪ್ರವೇಶ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂಥ ಮಾತನ್ನು ರಷ್ಯಾ ಹೇಳಿತ್ತು. ಅದನ್ನು ಅಮೆರಿಕ ಅಧ್ಯಕ್ಷರು ಲೇವಡಿ ಮಾಡಿಬಿಟ್ರು. ಟ್ರಂಪ್ ಅದನ್ನು ಈ ಹಾಸ್ಯಾಸ್ಪದ ರೀತಿಯಲ್ಲಿ ಬಣ್ಣಿಸಿದರು. ಮೊದಲು ನಿಮ್ದನ್ನು ನೀವು ನೋಡ್ಕೊಳ್ಳಿ, ಉಕ್ರೇನ್ ಮತ್ತು ನೀವು ಯುದ್ಧ ನಿಲ್ಲಿಸಿ ಫಸ್ಟು, ಆಮೇಲೆ ನಮಗೆ ಹೇಳುವಿರಂತೆ ಅಂತ.